ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೀನಾ ಬೇಜಾರು ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೇವ್ರಿಗೆ ಕೈ ಮುಗಿತಾ ಕುಂತಿರ್ತಾಳೆ. ಅಲ್ಲಿಗೆ ಬಂದು ಶಾಂತಿ, ಹ್ಞೂ ಅನ್ನಂಗಿಲ್ಲ, ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಕುತ್ಕೊಂಡ್ಬಿಡ್ತೀಯಲ್ಲ, ದೇವ್ರನ್ನಾದರೂ ಸಮಾಧಾನವಾಗಿ ಇರೋಕ್ಕೆ ಬಿಡ್ತೀಯೋ ಇಲ್ವಾ ನೀನು ಅಂತ ಕೇಳ್ತಾಳೆ. ಮೀನಾ ಏನೂ ಮಾತಾಡೋದಿಲ್ಲ, ಸುಮ್ಮನೆ ಕುಂತಿರ್ತಾಳೆ. ಅದಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತಾಯಿದ್ರು ಸುಮ್ಮನೆ ಇದೆಯಲ್ಲ, ಹೊಟ್ಟೆಗೆ ಏನಾದರೂ ಮಾಡಿದ್ಯಾ ಇಲ್ಲ ತಣ್ಣೀರು ಬಟ್ಟೆ ಹಾಕ್ಕೊಂಡಿರ್ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಕೋಪದಿಂದ ಮೀನಾ, ಯಾಕತ್ತೆ ಹೊಟ್ಟೆ ಎಲ್ರಿಗೂ ಐತೆ ತಾನೇ, ರೆಟ್ಟೆ ನಾನು ಒಬ್ಳಿಗಿನ ಇರೋದು ದುಡಿಯೋದಕ್ಕೆ, ನಾನು ಏನು ಮಾಡಲ್ಲ, ಬೇಕಾದ್ರೆ ಹೊಟ್ಟೆ ಅಷ್ಟೇ ಮಾಡ್ಕೊಂಡು ತಿನ್ನೋದಕ್ಕೆ ಹೇಳಿ. ಶಾಂತಿ, ಏನೇ ನಾಲ್ಗೆ ನಾಗರಬಾವಿ ಥರ ಉದ್ದ ಬೆಳೀತಾ ಇದೆಯಲ್ಲ, ಹೆಂಗಿದೆ ಮೈಗೆ ಅಂತ ಕೇಳ್ತಾಳೆ. ಅದಕ್ಕೆ ಅತ್ತೆ, ನನ್ನ ಪಾಡಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಯಾರ್ಯಾರ ಮೈಗೆ ಏಕಿದೆ ಅಂತ ತೋರಿಸ್ಬೇಕಾಗುತ್ತೆ ಅಂತ ಅಂತಾಳೆ. ಓಹೋ, ಮೀನು ಎಷ್ಟೇ ಜಿಗಿದ್ರು ಮೊಸಳೆ ಆಗೋಕ್ಕಾಗಲ್ಲ ಅಂತಾಳೆ ಶಾಂತಿ. ಅದಕ್ಕೆ ಮೀನಾ ಇದ್ದೋಳು, ಮೀನು ಎಷ್ಟೇ ಜಿಗಿದ್ರು ಮೊಸಳೆ ಆಗಲ್ಲ, ತಿಮಿಂಗ್ಲ ಆದರೆ ನೋಡೋಕ್ಕಾಗುತ್ತೆ ಅತ್ತೆ ನಿಮಗೆ ಅಂತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದು ರೋಹಿಣಿ, ಏನು ಮೀನಾ ಅತ್ತೆ ಮೇಲೆ ಜೋರು ಮಾಡ್ತಾ ಇದೆಯಲ್ಲ, ದೊಡ್ಡವರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಶ್ರುತಿ, ಮೀನಾ ಕೇಳೋದ್ರಲ್ಲಿ ಏನು ತಪ್ಪಿದೆ ರೋಹಿಣಿ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಇದ್ದಳು, ಅತ್ತೆ ಏನು ಅವಳನ್ನೇನು ಬೈದಿಲ್ಲ, ಅವಮಾನ ಮಾಡಿಲ್ಲ, ಇರೋದನ್ನೇ ತಾನೇ ಅತ್ತೆ ಹೇಳ್ತಾ ಇರೋದು ಅಂತ ಅಂತಾಳೆ. ಅದೇ ಅವಮಾನ ನಿನಗೆ ಮಾಡಿದರೆ ನೀನು ಅನ್ಸ್ಕೊಂಡು ಈ ಮನೇಲಿ ಇರ್ತಿದ್ದ ರೋಹಿಣಿ ಅಂತ ಶ್ರುತಿ ಕೇಳ್ತಾಳೆ. ಅಷ್ಟರಲ್ಲಿ ಮನೋಜ್ ಇದ್ದನು, ನೀನು ಹೆಂಡ್ತಿ ರವಿ, ನಿನ್ನ ಹೆಂಡ್ತಿನ ಆಚೆ ಕರ್ಕೊಂಡೋಗು ಅಂತ ಅಂತಾನೆ. ಅದಕ್ಕೆ ರವಿ ಇದ್ದನು, ನಾನೇಕೋ ಕರ್ಕೊಂಡೋಗ್ಲಿ, ಬೇಕಾದರೆ ನಿನ್ನ ಹೆಂಡ್ತಿನ ಕರ್ಕೊಂಡೋಗು, ಶ್ರುತಿ ಕೇಳೋದ್ರಲ್ಲಿ ಏನೋ ತಪ್ಪಿದೆ ಅಂತ. ಅಷ್ಟರಲ್ಲಿ ಶಾಂತಿ ಇದ್ದಳು, ಅಯ್ಯಯ್ಯೋ ಅವಳಿಗೋಸ್ಕರ ನೀವೇ ಕ್ರಮ ಜಗಳ ಆಡ್ತಿದ್ದೀರಾ, ಅಲ್ಲಮ್ಮ ಶ್ರುತಿ, ನಾನು ಕೇಳಿದ್ರಲ್ಲಿ ಏನಮ್ಮ ತಪ್ಪಿತ್ತು, ನಾನು ಇರೋದನ್ನೇ ಅಲ್ವೇನಮ್ಮ ಹೇಳಿದ್ದು ಅಂತ ಅಂತಾಳೆ. ಅದಕ್ಕೆ ಶ್ರುತಿ ಇದ್ದಳು, ಇಲ್ಲ ಅತ್ತೆ, ನೀವು ಹೇಳಿದ್ದು ತಪ್ಪು, ನೀವು ಹೇಳಿದ ರೀತಿ ತಪ್ಪು ಅತ್ತೆ, ಅದನ್ನು ಸರಿಯಾಗಿ ಹೇಳ್ಬೋದಿತ್ತಲ್ಲ ಅಂತ ಅಂತಾಳೆ. ಅಷ್ಟರಲ್ಲಿ ರೋಹಿಣಿ ಇದ್ದಳು, ಅತ್ತೆ ಹೇಳಿದಲ್ಲಮ್ಮ ತಪ್ಪು, ಎಲ್ಲ ಮಾಡಿ ಇಲ್ಲಿ ಏನು ಗೊತ್ತಿಲ್ಲದಂಗೆ ನಿಂತಿದ್ದಾಳಲ್ಲ ಇವಳು, ಈ ಮೀನಿಂದೇ ತಪ್ಪು ಅಂತ ಅಂತಾಳೆ ರೋಹಿಣಿ ಇದ್ದಳು. ಅದಕ್ಕೆ ಮೀನಿಗೆ ಕೋಪ ಬಂದು, ರೋಹಿಣಿ, ಮೀನಂಗೆ ಗಂಡ ಸೂರ್ಯ ಮನೋಜಂಗೆ ಹೊಡ್ದ, ಮೀನಾ ರೋಹಿಣಿ ಕೊಡ್ದ್ಲು ಅಂತ ಕೆಟ್ಟ ಸುದ್ದಿ ಆಗಬಾರ್ದು ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.